ನೋಡಿ ಬಾಸ್ಮತಿ ಅಕ್ಕಿಯಿಂದ ರೈಸ್ ಮಾಡ್ತಾಯಿದ್ದೀನಿ. ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಗೀ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬಾಸ್ಮತಿ ಅಕ್ಕಿಯಿಂದ ನಾನು 2 ಲೋಟ ಬಾಸ್ಮತಿ ಅಕ್ಕಿ ತೊಗೊತೀನಿ. ಇದನ್ನ ತೊಳೆದು ನೆನೆಸ್ತೀನಿ. ಈಗ ಗ್ಯಾಸ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ, ಕಾಯಬೇಕು. 2 ಸ್ಪೂನ್ ತುಪ್ಪ ಹಾಕ್ಕೊಂಬಿಡೋಣ, ಸಾಕು. ನೋಡಿ, ಏಲಕ್ಕಿ, ಲವಂಗ 4, 1 ಎಲೆ ಮತ್ತು ಜೀರಿಗೆ 1 ಸ್ಪೂನು, 2 ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಅದು ಹಾಕ್ಕೊತೀನಿ. ಚೆನ್ನಾಗೆ ಫ್ರೈ ಮಾಡ್ಕೊಂಬಿಡೋಣ. ಗ್ಯಾಸು ಮಧ್ಯಮ ಉರಿಯೊಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಪುದೀನ ಹಾಕ್ಕೊತೀನಿ, ಅದನ್ನು ಫ್ರೈ ಮಾಡ್ಕೊತೀನಿ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ, 1 ಸ್ಪೂನ್ ಹಾಕ್ಕೊತೀನಿ. ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಂಬಿಡೋಣ. ಈಗ ನೀರು ಬಿಸಿಗಿಟ್ಟಿದ್ದೀನಿ. ಈಗ ನೀರು ಹಾಕ್ಕೊಂಬಿಡೋಣ. ಈಗ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಕುದೀತಾ ಇದೆ. ಈಗ ಅಕ್ಕಿ ಹಾಕೋಣ. ನಾನು 2 ಲೋಟ ಅಕ್ಕಿಗೆ 3.25 ಲೋಟ ನೀರು ಹಾಕ್ತಾಯಿದ್ದೀನಿ. ಬಾಸ್ಮತಿ ಅಕ್ಕಿ ಹಾಕ್ಕೊತೀನಿ. ಈಗ ಚೆನ್ನಾಗಿ ತಿರ್ಸ್ಕೊಳ್ಳೋಣ. 1 ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊತೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡೋಣ. ನೋಡಿ, ಫಾಸ್ಟ್ ಒಳಗಿಟ್ಟಿದ್ದೆ. ಈಗ ಸಿಮ್ ಮಾಡಿ ಒಂದು 5 ನಿಮಿಷ ಬೇಯಿಸೋಣ. ಈಗ ನೀರು ಚೆನ್ನಾಗಿ ಹೀರ್ಕೊಂಡಿದೆಯಲ್ಲ, ನೋಡಿ, ಇಷ್ಟ ಆದರೆ ಸಾಕು. ಈಗ ಗೀ ರೈಸ್ ನೋಡೋಣ ಏನಾಗಿದೆ ಅಂತ ಹೇಳಿ. ವಾವ್, ನೋಡಿ, ನೋಡಿದ್ರಲ್ಲ ಬಾಸ್ಮತಿ ಅಕ್ಕಿಯಿಂದ ಗೀ ರೈಸ್ ಯಾವ ರೀತಿ ಮಾಡೋದಂತೀನಿ. ನಿಜವಾಗಿ ಹೇಳ್ತೀನಿ, ತುಂಬ ಚೆನ್ನಾಗಿರ್ತೈತೆ. ಈಗ ಇದಕ್ಕೆ ಯಾವುದು ಬೇಕಂದರೆ ನೀವು ಹಾಕ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿರ್ತೈತೆ. ಮತ್ತು ಇವತ್ತು ಭಾನುವಾರ ಸ್ಪೆಷಲ್ ಇದು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋದಕ್ಕಾಗಿ. ಸುಮಾರು ದಿವಸ ಆಯಿತು ವೀಡಿಯೋಗಳು ಹಾಕೋದೆ, ಹುಷಾರಿಲ್ಲ. ಇವತ್ತು ಹಾಕಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ವೀಡಿಯೋನ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.